Hello everyone, welcome to Sanmarga classes. 6ನೇ ಪ್ರಶ್ನೆ ವಾಯುಗೋಳ ಎನ್ನುವಂತಹ ಚಾಪ್ಟರ್ನಿಂದ ಭಾರತದ ಸ್ಥಳೀಯ ಮಾರುತ ಯಾವುದು ಅಂತ ಕೇಳ್ತಾ ಇದ್ದಾರೆ. ಭಾರತದ ಸ್ಥಳೀಯ ಮಾರುತ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಚಿನುಕ್, ಆಪ್ಷನ್ ಬಿ ಲೂ, ಆಪ್ಷನ್ ಸಿ ಸಿರಾಕೋ, ಆಪ್ಷನ್ ಡಿ ಮಿಸ್ಟ್ರಲ್. ಸ್ಥಳೀಯ ಮಾರುತಗಳು ಅಂತಂದ್ರೆ ಮಕ್ಕಳೇ ಲೋಕಲ್ ವಿಂಡ್ಸ್. ಸ್ಥಳೀಯ ಮಾರುತಗಳು ಅಂತಂದ್ರೆ ಯಾವುದು? ಲೋಕಲ್ ವಿಂಡ್ಸ್. ಓಕೆ, ಸೊ ಇವು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ ಮತ್ತು ತೇವಾಂಶಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಸ್ಥಳೀಯ ಮಾರುತಗಳು ಉಂಟಾಗುತ್ತವೆ. ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಸ್ಥಳೀಯ ಒತ್ತಡ ಮತ್ತು ತೇವಾಂಶಗಳ ವ್ಯತ್ಯಾಸಗಳ ಪರಿಣಾಮವಾಗಿ ಲೋಕಲ್ ಅಥವಾ ಸ್ಥಳೀಯ ಮಾರುತಗಳು ಉಂಟಾಗುತ್ತವೆ. ಇವುಗಳು ಪರ್ವತ ಶ್ರೇಣಿಗಳು, ಕಣಿವೆಗಳು ಮತ್ತು ಇತರೆ ಎತ್ತರದ ಸ್ಥಳಗಳನ್ನು ಹಾದು ಹೋಗುವುದರಿಂದ ಬದಲಾವಣೆಗೊಂಡು ವಾಯು ಪ್ರವಾಹಗಳು ಉಂಟಾಗುತ್ತವೆ. ಭಾರತದ ಕೆಲವು ಪ್ರಮುಖ ಸ್ಥಳೀಯ ಮಾರುತಗಳು ಇವೆ ಆಯಾ ಪ್ರದೇಶಕ್ಕೆ. ಓಕೆನಾ? ಸೊ ಭಾರತದ ಪ್ರಮುಖ ಸ್ಥಳೀಯ ಮಾರುತ ಯಾವುದು ಅಂತಂದ್ರೆ ಮಕ್ಕಳೇ ಆಪ್ಷನ್ ಬಿ ಲೂ. ಇದು ಭಾರತದ ಸ್ಥಳೀಯ ಮಾರುತಗಳು. ಇವುಗಳನ್ನ ಭಾರತದಲ್ಲಿ ಲೂ ಎಂದು, USA ನಲ್ಲಿ ಚಿನೂಕ್ ಎಂದು, USA ನಲ್ಲಿ ಚಿನೂಕ್ ಎಂದು ಅಥವಾ ಹಿಮಭಕ್ಷಕ ಅಂತ ಕರೀತಾರೆ ಮಕ್ಕಳೇ. ಆಲ್ಪ್ಸ್ ಪರ್ವತಗಳಲ್ಲಿ ಪೋಹ್ ಎಂದು ಕರೆಯುತ್ತಾರೆ ಇವುಗಳನ್ನು. ಆಲ್ಪ್ಸ್ ಪರ್ವತಗಳಲ್ಲಿ ಪೋಹ್. ಆಲ್ಪ್ಸ್ ಪರ್ವತಗಳಲ್ಲಿ ಈ ಸ್ಥಳೀಯ ಮಾರುತಗಳು ಪೋಹ್. ಓಕೆನಾ? ಫ್ರಾನ್ಸ್ ನಲ್ಲಿ ಮಿಸ್ಟ್ರಲ್ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲಿಯ ಸ್ಥಳೀಯ ಮಾರುತ? ಫ್ರಾನ್ಸ್. ಓಕೆ, ಫ್ರಾನ್ಸ್ ನಲ್ಲಿ ಮಿಸ್ಟ್ರಲ್. ಸಹಾರಾ ಮರುಭೂಮಿಯಲ್ಲಿ ಸಿರಾಕೋ. ಓಕೆನಾ? ಸೊ ಈ ರೀತಿಯಾಗಿ ಬೇರೆ ಬೇರೆ ಅಂಟಾರ್ಟಿಕಾದಲ್ಲಿ ಇವುಗಳನ್ನ ಬ್ಲೀಸರ್ಡ್ ಅಂತ ಕರೀತಾರೆ. ಅಂಟಾರ್ಟಿಕಾದಲ್ಲಿ ಬ್ಲೀಸರ್ಡ್. ಓಕೆ, ಅದೇ ರೀತಿ ಆಸ್ಟ್ರೇಲಿಯಾದ ಸ್ಥಳೀಯ ಮಾರುತ ಯಾವುದು? ಬ್ರಿಕ್ ಫೀಲ್ಡರ್. ಓಕೆ, ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ ಮತ್ತು ತೇವಾಂಶದಿಂದ ಸ್ಥಳೀಯ ಮಾರುತಗಳಾಗುತ್ತವೆ. ಇವುಗಳನ್ನ ಆಲ್ಪ್ಸ್ ಪರ್ವತಗಳಲ್ಲಿ ಪೋಕ್ನೆಂದು, ಅಂಟಾರ್ಟಿಕಾದಲ್ಲಿ ಬ್ಲೀಸರ್ಡ್, ಆಸ್ಟ್ರೇಲಿಯಾದಲ್ಲಿ ಬ್ರಿಕ್ ಫೋಲ್ಡರ್ ಎಂದು ಕರೆಯುತ್ತಾರೆ. ಅದೇ ರೀತಿ USA ನಲ್ಲಿ ಚಿನೂಕ್, ಸಹಾರಾದಲ್ಲಿ ಸಿರಾಕೋ, ಫ್ರಾನ್ಸ್ ನಲ್ಲಿ ಮಿಸ್ಟ್ರಲ್. ಭಾರತದಲ್ಲಿ ಆ ಸ್ಥಳೀಯ ಮಾರುತ ಯಾವುದು? ಲೂ ಎಂದು ಕರೆಯುತ್ತಾರೆ. ಆಪ್ಷನ್ ಬಿ ಲೂ. ಓಕೆ, ಥ್ಯಾಂಕ್ ಯು.